ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಏನಪ್ಪಾ ಧೈರ್ಯವಾಗಿ ಇಂಟರ್ವ್ಯೂ ಫೇಸ್ ಮಾಡಿ, ನಿಮ್ಗೆ ಇವತ್ತು ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ನಂಗೆ ಬೆಳಗಿನ ಜಾವತ್ ಕನ್ಸ್ಬಿಟ್ಟು. ಹೋಗಲ್ಲ ಬಿಟ್ಲಾ, ಬೆಳಗಿನ ಜಾವತ್ ಕನ್ಸು ಯಾವಾಗ್ಲೂ ನಿಜ ಆಗುತ್ತೋ. ಆ ಕಂಪನಿಲಿ ಸಿಕ್ಕಾಪಟ್ಟೆ ಕೆಲಸಗಳು ಖಾಲಿ ಇವೆ ಅಂತ. ನಿನಗೆ ಆಫೀಸ್ ಒಳಗಡೆ ಕೆಲಸ ಸಿಗದೆ ಇದ್ರು ಆಫೀಸ್ ಹೊರಗಡೆ ಕೆಲಸ ಸಿಗದ್ ಬಿಡ. ಏನಪ್ಪಾ ಭಾರತದ ರಾಜಧಾನಿನೇ ಬೇರೆ, ಕರ್ನಾಟಕದ ರಾಜಧಾನಿನೇ ಬೇರೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಎಲ್ಲ ಬರ್ದಿಟ್ಕೊಂಡಿದ್ದೀನಿ. ನೀನ್ ಆಲ್ ದ ಬೆಸ್ಟ್ ಹೇಳಿದ್ರೆ ನಾನು ಇವಾಗ ಹೊರಡ್ತೀನಿ. ಆಲ್ ದಿ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ನಾ ಪ್ರೇಮಿ. ಒಂಟಿ ಸೀನು ಅಪಶಕುನ. ಅಣ್ಣಯ್ಯ ನಿನಗೆ ಸೀನೋದಕ್ಕೆ ಬೇರೆ ಟೈಮೇ ಸಿಗ್ಲಿಲ್ವಾ? ಬೇಡ. ಮೆತ್ತಗೆ ಸೀನು ಮೂಗು ಕಳಚಿ ಬಿದ್ದಾತು. ಅತ್ತವ್ರೆ 2 ಸೀನ್ ಬಂತು ಅಂದ್ಮೇಲೆ ಶುಭ ಶಕುನ ತಾನೆ. ಅಳಿಯಂದಿನಿ ಶಕುನಿ ಥರ ಮಾತಾಡ್ಬೇಡಿ. ನಿಮಗೆ ಹೊರಗಡೆ ಬುಳುಡೆ ಬೆಳೀತೇ ವಿನಃ ಒಳಗೆಲ್ಲೋ ಮೆದುಳು ಬೆಳಿಲಿಲ್ಲ. ಈ ಥರ ಒಂಟಿ ಸೀನ್ಗಳನ್ನ ಲೆಕ್ಕಕ್ಕೆ ತಗೊಳಕ್ ಆಗಲ್ಲ. ರಫ್ ರಫ್ ಅಂತ 2 ಸೀನ್ ಬಿದ್ಲೇನೆ ಲೆಕ್ಕ. ಒಂಟಿ ಸೀನ್ ಬಿದ್ದಿದೆ ಅಂದ ಮೇಲೆ ನಿಮಗೆ 3 ಸೀನ್ ಬಿತ್ತು. ಅಲ್ಲಿಗೆ ನಿಮ್ ಇಂಟರ್ವ್ಯೂ ಬಿತ್ತು. ಹಾಬಿ ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಹೋಗಿಬೇಕಂದ್ರೆ ಹಾಬಿ ನೀವು ಸೀನ್ದಾಗ ನಿಮ್ ಮೂಗಿಂದ ಲ್ಯಾಕ್ಸ್ ಟುಗೆದರ್ ಬ್ಯಾಕ್ಟೀರಿಯಾಸ್ ಬಂದು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಗೊತ್ತಾ? ಅಣ್ಣಯ್ಯ ಕೀಟಾಣುಗಳು ನಮ್ಮನ್ನ ಅಟ್ಯಾಕ್ ಮಾಡ್ಲಿ ಅಂತಾನೆ ಸೀನ್ತಾ ಇದ್ಯಾ? ಡಾಕ್ಟರ್ ಕೂಡ ಇದೇ ಮಾತನ್ನ ಹೇಳಿದ್ರಮ್ಮ. ಮತ್ ಯಾಕ್ರೆ ಸೀನ್ ತೀರಾ ಕಂಟ್ರೋಲ್ ಮಾಡ್ಕೊಳ್ರಿ. ಪ್ರಪಂಚದಲ್ಲಿ ಸೀನನ್ನ ಕಂಟ್ರೋಲ್ ಮಾಡ್ಕೊಂಡು ಪುಣ್ಯಾತ್ಮ ಯಾರಿದಾನೆ ಅಂತ ತೋರಿಸ್ಬಿಡ್ರಿ. ಏನು ಯಜಮಾನ್ರೆ ನೀವ್ ಸೀನ್ ತರ ಹೋಗಿ ಅಡ್ಗೆ ಮನೆವರೆಗೂ ಬರ್ತಾ ಇದೆ. ಅದು ಹೋಗಿ ಅಲ್ಲ ಕಣಿ, ಬ್ಯಾಕ್ಟೀರಿಯಾ. ಅವಾಗಿದ್ದ ಪಾಠದ ಸೀನಿದ್ದಲ್ಲ, ಅದೆಷ್ಟು ಬ್ಯಾಕ್ಟೀರಿಯಾ ಹೊರಗಡೆ ಬಂದಿರ್ಬೋದಾ? ಮೈಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಆಚೆ ಬಂದ್ಬಿಡುತ್ತೆ. ಇವ್ರಿಗೊಂಚೂರು ಮ್ಯಾನರ್ಸ್ ಇಲ್ಲ ಕಣ. ಮೂಗನ ಆಚೆ ಕರ್ಕೊಂಡು ಹೋಗಿ ಕ್ಷೀಣಿಸ್ಬಾರ್ದ? ಅದು ಅಳಿಯಂದ್ರೆ ಆಗಲ್ಲಪ್ಪ. ಮೊದ್ಲು ಕರ್ಚಿಫ್ ಇಂದ ನೋಸ್ ನ ಕವರ್ ಮಾಡ್ಕೊಳ್ರಿ. ಅರೇ ಖರ್ಚಿಪನ್ನ ಬಳಸಿ ಬಳಸಿ ಖರ್ಚಿಪಿಗೆ ಯಾವ ಗತಿ ಬಂದಿದೆ ಗೊತ್ತೇನ್ರಿ? ನೋಡ್ರಿ ಇಲ್ಲಿ. ಆ ಕರ್ಚೀಫ್ ಅಲ್ಲಿ ಕ್ರಾಸ್ ಟುಗೆದರ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಮೊದಲು ಅದನ್ನ ಆಚೆ ಕಡೆ ಥ್ರೋ ಮಾಡ್ರಿ. ಚಂಪ ಚಂಬಲೆ ಖರ್ಚಿಪ್ನಲ್ಲಿ ಬಿಸಾಕಿರ್ತೀನಿ, ಆಮೇಲೆ ನೀಟಾಗಿ ಒಗದು ಎತ್ತಿಡು, ಮತ್ತೆ ಬಳಕೆಗೆ ಬರುತ್ತೆ. ಮಗನೇ ಸೀನಿ ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿದೆಯಲ್ಲೋ. ಮಾತೃಶ್ರೀ ರಂಗಮ್ಮನವ್ರೆ, ಈ ನೆಗಡಿ ನನಗೆ ಯಾಕೆ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ಕಾರಣ ಇಲ್ಲದೆ ಬರೋ ಲೋಗ ಅಲ್ಲೇ ನೆಗಡಿ ಮಾತ್ರ. ಅವನು ಯಾವನೋ ರಂಗಪ್ಪ ಅನ್ನೋನು ಜಮೀನ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದ. ಅವನು ಒಂದು ಸೀನ್ ಹಾಕ್ತಾ ನೋಡಿ ನಾನು 90 ಸೀನ್ ಹಾಕಂಗಾಗೋಯ್ತು. ಅವನಿಂದಾನೇ ಬಂದಿರೋದು. ಲೇ ನಿನ್ನಿಂದ ನಮಗೂ ಬಂದ್ಬಿಡುತ್ತೆ ಕಣ. ನೋಡಿ ಆಗ್ಲೇ ಶುರು ಆಯ್ತು. ಏನಮ್ಮ ಮಾಡೋದು? ಈ ನೆಗಡಿಗೆ ಔಷಧಿ ಇಲ್ಲಮ್ಮ. ಯಾಕಿಲ್ಲ ಅತ್ತೆ, ಬೇಕಾದಷ್ಟು ಮೆಡಿಸಿನ್ಸ್ ಇದೆ. ನೋಡಮ್ಮ, ಔಷಧಿ ತಗೊಳ್ದೇ ಇದ್ರೆ ಈ ನೆಗಡಿ 1 ವಾರ ಸತಾಯಿಸುತ್ತೆ. ಅದೇ ಔಷಧಿ ತಗೊಂಡ್ರೆ 7 ದಿನ ಸತಾಯಿಸುತ್ತೆ. ಎರಡು ಒಂದೇ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ನೆಗಡಿಗೆ ಔಷಧಿ ಇಲ್ಲ ಅಂತ. ಮಾತೃಶ್ರೀ ರಂಗಮ್ಮ, ಈ ಹಿಂದೆ ನಮ್ಮ ವಂಶದಲ್ಲಿ ಯಾರಿಗೂ ನೆಗಡಿ ಬಂದೇ ಇರಲಿಲ್ವಾ? ನೆಗಡಿ ಬಂದಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಸ್ವಲ್ಪ ಹೇಳ್ರಿ. ಒಳ್ಳೆ ಪ್ರಶ್ನೆನೆ ಕೇಳಿದೆ. ನಿಮ್ಮ ಅಪ್ಪನಿಗೂ ಆಗಾಗ ನೆಗಡಿ ಬಲ್ತಾ ಇತ್ತು. ಅದು ಸರಿ ಬಿಡಿ, ನಲ್ಲಿ ಇದ್ಮೇಲೆ ಲೀಕ್ ಆಗದೆ ಇರುತ್ತಾ? ಮೂಗಿದ್ಮೇಲೆ ನೆಗಡಿ ಆಗದೆ ಇರುತ್ತಾ? ಆಗ ನಿಮ್ಮಪ್ಪ ಏನ್ ಮಾಡ್ತಿದ್ಲು ಗೊತ್ತಾ? ಒಂದೇ ಒಂದು ಚಿಟಿಕೆ ನಶ್ಯ ತಗೊಂಡು ಮೂಗಿಗೆ ಸರ್ ಅಂತ ಏರಿಸ್ತಾ ಇದ್ರು. ಆ ನಶ್ಯ ನೆತ್ತಿಗೇರಿ 10 ಭಯಂಕರವಾದ ಸೀನ್ನ ಹೊರಗಡೆ ಹಾಕ್ತಿತ್ತು. ಆಗ ನೆಗಡಿ ನಿಂತೋಗಿ ಮೂಗೆಲ್ಲ ಕ್ಲೀನ್ ಆಗ್ತಿತ್ತು. ಎಷ್ಟು ಕ್ಲೀನ್ ಆಗ್ತಿತ್ತು? ಮೂಗು ಒಳಗಡೆ ಸುಣ್ಣ ಬಣ್ಣ ಹೊಡೆದ್ರೆ ಹೇಗಿರ್ತಿತ್ತೋ ಹಾಗಿರ್ತಿತ್ತು. ಮಾತೃಶ್ರೀ ರಂಗಮ್ಮ, ಈ ಮಾತನ್ನ ನೀನು ನನಗೆ ಮೊದಲೇ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಸೀನುಗಳನ್ನ ಸೀನುವಂತ ಪರಿಸ್ಥಿತಿ ನನಗೆ ಬರ್ತಾನೆ ಇರಲಿಲ್ಲ. ಹಬಿ ಯಾವ್ದೇ ಕಾರಣಕ್ಕೂ ನಶೆನ ಮನೆಗ್ ತರಬೇಡಿ. ನೆಗಡಿಯಿಂದ ಒದ್ದಾಡ್ತಾ ಇರೋ ನಾವು ತರಬೇಡಿ ಅಂತ ಬೋಧನೆ ಮಾಡೋರು ನೀವು. ಅರೇ ಔಷಧಿ ಅನ್ಕೊಂಡು ಮನೆಗೆ ತರ್ತೀನಿ ಕಂಡ್ರೆ, ಒಟ್ನಲ್ಲಿ ನಾನು ತಂದೆಗೆ ತಕ್ಕ ಮಗನ ಹಾಕ್ತೇನೆ. ಅಪ್ಪ ಹಾಕ್ತಾ ಇದ್ದ ನಶೆನ ಮುಂದುವರಿಸ್ತೀನಿ. ಮಗನೇ ಈಗ ಹೇಗಿದೆಯೋ? ಅದ್ ಏನು ಔಷಧಿ ಅಂತ ಕಂಡಿಡ್ಕೊಟ್ಟಾರ ರಂಗಮ್ಮ.
ಇದನ್ನ ತಗೊಂಡಿದ್ದು ಅರ್ಧಕ್ಕರ್ಧ ನೆಗಡಿ ಅನ್ನೋದು ಹಂಗಂಗೆ ಬಂದಾಗ್ಬಿಡ್ತು. ನೆಗಡಿ ಹೊಚ್ತಾನೆ ಮತ್ತ್ಯಾಕ್ರಿ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ? ಬಿಟ್ಬಿಡ್ರಿ. ರೇ ಇದ್ರ ಮಹತ್ವ ಏನು ಅಂತ ನಿಮ್ಮ ಅರಿವಿಗೆ ಬಂದಿಲ್ಲ ಕಣ್ರಿ. ಒಂದು ಸಲ ಇದನ್ನ ಏರ್ಸ್ಬಿಟ್ರೆ ಸಾಕು ಕಣ್ರಿ, ಅದು ಏನೋ ಬ್ರಹ್ಮರಂದ್ರಕ್ಕೆ ಹೋಗ್ಬಿಡುತ್ತೆ. ಅಲ್ಲೆಲ್ಲ ಬಿಳಿ 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 ಆಗುತ್ತೆ. ಒಟ್ಟಿನಲ್ಲಿ ಸ್ವರ್ಗದಲ್ಲಿ ತೇಲಾಡದಂತ ಅನುಭವ ಮನಸ್ಸಿಗೆ ಬರುತ್ತೆ ಕಣ್ರಿ. ಇದು ಬ್ಯಾಡ್ ಹ್ಯಾಬಿಟ್. ಟೊಬ್ಯಾಕೋ ಇಸ್ ಇಂಜುರಿಯಸ್ ಟು ಹೆಲ್ತ್. ಹಾಗಂತ ಹೇಳ ಸರ್ಕಾರಗಳೇ ತಂಬಾಕು ಬೆಳೆಯೋದಕ್ಕೆ ಸಬ್ಸಿಡಿ ಕೊಡುತ್ತೆ, ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ಅದಕ್ಕೆ ತಾವೇನು ಉತ್ತರ ಹೇಳ್ತೀರಾ? ಅದೆಲ್ಲ ಏನು ಬೇಕಾಗಿಲ್ಲ, ಇದನ್ನ ಮನೇಲಿ ಯೂಸ್ ಮಾಡ್ಬಿಡಿ ಅಷ್ಟೇ. ಹೌದು ಯಜಮಾನ್ರೆ, ನೀವ್ ನೆಶೆ ಏರಿಸ್ಕೊಂಡು ಅಡ್ಗೆ ಮನೆಗ್ ಬರೋದು, ಅಡ್ಗೆ ಮನೆ ಎಲ್ಲ ಗಮ್ಗುಟ್ಟೋದು, ನನಗ್ ತಲೆ ಕೆಟ್ಟು ನಾನು ನೆಶೆ ಏರಿಸೋದಕ್ ಶುರು ಮಾಡೋದು, ಇವೆಲ್ಲ ಬೇಕಾ? ಹಾಗಾಗಿ ನೀವು ನೆಶೆ ಚಟನ ಬಿಟ್ಬಿಡ್ಬೇಕು. ಏನ್ರಿ ಗಂಡುಗಳು ನಿಮಿಷದ ಕಟ್ಟ ಕಡೆ ತುಂಡು ನೆಶ್ಯ ಏರಿಸ್ತಾರಂತೆ ಅಂತ ರಸ್ತೆಯಲ್ಲಿ ಯಾರು ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಹರಾಜಾಗಲ್ವಾ? ಅಂತ ಮಾನಕ್ಕೆ ಅಂಜುವವರು ಈಗಿಂದೀಗ್ಲೇ ಮಾನವಾಗಿ ನಮ್ಮ ಮನೆ ಬಿಟ್ಟು ಹೋಗತಕ್ಕದ್ದು. ಕಲ್ತ ಚಟನ ಬಿಡೋದು ಅದು ಎಷ್ಟು ಕಷ್ಟ ಅಂತ ನಿಮ್ಗೆ ಹೆಂಗ್ರೋ ಗೊತ್ತಾಗ್ಬೇಕು. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರು, ನಾವು ಯಾವುದೇ ಒಂದು ವಿದ್ಯೆನ ಕಲೀಲಿ ಗುರು ಇಲ್ದೇನೆ ಯಾವತ್ತೂ ಕಲಿಯೋದಕ್ಕೆ ಹೋಗಲ್ಲ. ನಮ್ಮ ಗುರು ರಂಗಮ್ಮ ಇಲ್ಲೇ ಕೂತಿದ್ದಾಳೆ, ನೀವು ಅದು ಏನೇ ಬುದ್ಧಿವಾದ ಹೇಳೋದಿದ್ರು ನಮ್ಮ ಗುರುಗೆ ಹೇಳ್ಕೊಳ್ಳಿ. ಬಾವ, ಇವತ್ತಿನ ಮೀಟಿಂಗ್ ನ ಉದ್ದೇಶ ಏನು ಅಂತ ಗೊತ್ತಾ? ಏನಪ್ಪ? ನೀವು ಆ ನೆಶೆ ಆಗ್ತಿರಲ್ಲ ಅದು ತಪ್ಪು ಅಂತ ಹೇಳೋದಿಕ್ಕೆ. ಲೇ ಪಾಂಡುರಂಗ, ದುರಭ್ಯಾಸಗಳು ಒಳ್ಳೇದಲ್ಲ ಕಣ. ನಶೆ ಹಾಕೋದ್ ನಾ ಬಿಟ್ಬಿಡು ನೀನು. ಇಲ್ಲಿ ಆ ಖರ್ಚಿಗೆ ತೋರ್ಸ. ಲೇ ಏನದು ಒಳ್ಳೆ ಕಾಫಿ ಶೋತ್ಸೋ ಬಟ್ಟೆ ತರ ಆಗ್ಬಿಟ್ಟಿದ್ಯಲ್ಲ. ಯಾಕಮ್ಮ ಘಾಟು ಮೂಗು ಬಡಿತಾ? ಇಲ್ಲಪ್ಪ, ಆ ಕರ್ಚಿಪ್ ನೋಡಿದ್ರೆ ನಂಗೆ ವಾಮಿಟ್ ಬರಂಗಾಗ್ತಿದೆ. ಹಮೇ, ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಶೆ ಹಾಕೋ ಹಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಬಟ್ ಅಂಡರ್ಸ್ಟ್ಯಾಂಡ್. ನಮ್ಮ ಹೆಂಡ್ರೆ ಹೆಂಗಂಗೋ ವಾಂತಿ ಮಾಡ್ಕೋಬೇಕಿತ್ತು, ಕೊನೆಗೆ ಖರ್ಚು ಬಂದು ವಾಂತಿ ಮಾಡಿಸ್ತು. ಇವ್ನ್ ಚಿಕ್ಕ ಹುಡುಗನ ಬಿಟ್ರೆ ಊರೆಲ್ಲ ಹಾಳು ಮಾಡ್ತಾನೆ. ರಾಮ, ಎಷ್ಟು ಚಿಕ್ಕ ಹುಡುಗನ ಹೊಡಿತಾ ಇದೆಯಲ್ಲ, ಇವನು ಏನ್ ತಪ್ಪು ಮಾಡ್ದ ಅಂತ ಹೇಳಮ್ಮ. ಇವ್ನ್ ಮಾಡಿರೋದು ಒಂದಾ ಎರಡ? ನಾನೇನ್ ಹೇಳೋದು ನೀವೇ ನೋಡಿ. ನಿಮ್ಮ ಅಪ್ಪನ ಜೋಬಲ್ಲಿ ನೆಶೆ ಡಬ್ಬನ ಕತ್ಕೊಂಡ್ ಬಂದಿದ್ಯಾ? ಅಪ್ಪನ್ ಹೇಳ್ಬಿಡಮ್ಮ, ಇನ್ನೊಂದ್ ಸ್ವಲ್ಪ ಕೊಡ್ತೀನಿ. ನೆಶೆ ಹಾಕೋದು ಒಳ್ಳೇದಲ್ಲ ಕಣೋ. ಅಪ್ಪ ಮತ್ತೆ ಹಾಕ್ಬೋದು, ನಾನ್ ಹಾಕ್ಬಾರ್ದಾ? ಅಯ್ಯೋ, ಕೊಡು ಕೊಡೋ. ಶಿವನೇ, ನಶ್ಯಾದ ಡಬ್ಬ ಇದೆಲ್ಲಿಂದ ಬಂದ್ ಬಿತ್ತಪ್ಪ? ನೋಡಿ, ಆ ನಶೆ ಡಬ್ಬಿ ಎಸ್ತಿದ್ದು ನನ್ ಮಗಾನೇ. ಎಲ್ಲ ಪೋರ ಕಲ್ಲಲ್ಲಿ ಎಸೆಯೋದನ್ನ ನೋಡಿದೀನಿ, ಗೋಲಿ ಎಸೆಯೋದನ್ನ ನೋಡಿದೀನಿ. ನೀನೇನು ನಶೆ ಡಬ್ಬ ಎಸ್ಬಿಟ್ಟಿದ್ಯಾ? ನೋಡಿ, ನನ್ ಮಗನ್ಗೆ ಚಿಕ್ಕ ವಯಸ್ಸು, ಆಗ್ಲೇ ನಶೆ ಹಾಕತ್ ಕಲ್ತಿದ್ದಾನೆ. ಅವ್ರ ಅಪ್ಪನ್ ಜೋಬಲ್ ಕೈ ಹಾಕಿ ನಶೆ ಡಬ್ಬ ಎತ್ಕೊಂಡು ನಶೆ ಹಾಕ್ತಾನೆ. ಹೀಗೆ ಅವ್ರ ಸ್ಕೂಲಲ್ಲಿ ಅವ್ರ ಮೇಷ್ಟ್ರ ಹತ್ರ ಇವ್ನು ಹಾಕೋಬೇಕಾದ್ರೆ ಸಿಗಾಕೊಂಡು ಚೆನ್ನಾಗಿ ಅವ್ರ ಮೇಷ್ಟ್ರ ಹತ್ರ ಒದೆ ತಿಂದಿದ್ದಾನೆ. ಮೇಷ್ಟು ನನ್ನ ಎಸೆ ಡಬ್ಬ ಎತ್ಕೊಂಡು ಅವರು ಹಾಕ್ತಾರೆ. ಲೇ ಪೋರ, ನೀನು ನಶೆ ಹಾಕೋದಕ್ಕೆ ಇನ್ನು ಸಾಕಷ್ಟು ಟೈಮ್ ಇದೆ ಕಣ. ನೀನು ಚೆನ್ನಾಗಿ ಓದಬೇಕು, ಒಂದು ಕೆಲಸ ಅಂತ ಹಿಡಿಬೇಕು, ಒಂದು ಮದುವೆ ಅಂತ ಮಾಡ್ಕೋಬೇಕು, ಕೈ ತುಂಬ ಸಂಪಾದನೆ ಮಾಡ್ಕೋಬೇಕು. ಅಷ್ಟ್ರ ಮೇಲೆ ನಿನಗೆ ಹಾಕಬೇಕು ಅಂತ ಅನ್ಸಿದ್ರೆ ಮಾತ್ರ ಹಾಕ್ಬೇಕು ಕಣ. ರೀ, ಆಮೇಲೆ ತಾನೇ ಯಾಕ್ರಿ ಹಾಕ್ಬೇಕು? ಅಲ್ಲ, ನಾನು ಹೇಳಿದ್ದು ಹಾಗಲ್ಲಮ್ಮ. ಈ ವಯಸ್ಸಿನ ಮಕ್ಕಳ ಚಟಗಳನ್ನ ಬಿಡಿಸ್ಬೇಕು ಅಂದ್ರೆ ನಾವು ಹಾಗೆಲ್ಲ ಭರವಸೆಗಳನ್ನ ಕೊಡಬೇಕಾಗುತ್ತೆ. ಏನು ಹೆಣ್ಣು ಮಕ್ಕಳು, ಏನು ಸುಡುಗಾಡು ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅಂತ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಎಲ್ಲ ನಾನೇ ಹೇಳ್ಕೊಡ್ಬೇಕು. ನೋಡ್ದೇನೋ ನೆಶೆ ಹಾಕ್ದವ್ರ ಮುಖ ಹೆಂಗಾಗತ್ತೆ ಅಂತ? ಹಿಂಗ್ ತಿನ್ ಮಂಗ್ನಾದಂಗಾಗತ್ತೆ. ಹಾಕ್ತೇನೋ ನೆಶೆ? ಇನ್ಮೇಲೆ ಹಾಕಲ್ಲಮ್ಮ. ಹಾಗಾದ್ರೆ ನಶೆ ಹಾಕೋದು ನೀ ಹುಡ್ಗ ಬಿಟ್ಟಿರ್ಬೇಕಲ್ಲ? ಎಲ್ ಬಿಟ್ಟ? ಬಿಡು ಬಿಡು ಅಂತ ಹೇಳ್ತಾ ಇದೀನಿ, ಬಿಡ್ತಾನೆ ಇಲ್ಲ. ಸ್ವರ್ಗ ಸುಖ. ಅಣ್ಣಯ್ಯ, ನಾವ್ ನಶೆ ಚಟ ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನ್ ಏರ್ಸ್ಕೊಂಡ್ ಬರ್ತಾ ಇದ್ಯಾ? ನಾನೇನಮ್ಮ ಮಾಡ್ಲಿ, ಅದು ನನಗೆ ನೆಗಡಿ ಆಗಿತ್ತಲ್ವಾ. ಎಕ್ಸ್ಕ್ಯೂಸ್ ಮೀ ನಾ ಪ್ರೇಮಿ. ಆ ನೆಗಡಿ ಹೋಗ್ಲಿ ಅಂತ ಒಂದು ಸಲ ನಶೆ ಏರ್ಸಿನಮ್ಮ. ನೆಗಡಿ ಹೋದ್ರು ಈ ನಶೆ ಚಟ ನನ್ನಿಂದ ಹೋಗ್ತಾ ಇಲ್ಲ. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಹಬಿಗೆ ಈ ನಶೆ ಚಟನ ಬಿಡಿಸ್ಬೇಕಲ್ಲ. ಹೆಂಡತಿ ಆದವ್ರು ನೀವು ಹೇಳ್ಬೋದಲ್ಲ. ಹಬಿ ನನ್ನ ಮಾತೇಳಿ ಕೇಳ್ತಾರೆ, ಬೇರೆ ಹೆಂಗಸ್ರ ಮಾತನ್ನ ಚೆನ್ನಾಗಿ ಕೇಳ್ತಾರೆ. ಮೇಡಮ್, ನೀವೇ ಒಂದ್ ಮಾತು ಹೇಳ್ಬಿಡಿ. ಅಯ್ಯೋ, ನನ್ ಮಗನ್ಗೆ ಬುದ್ಧಿ ಹೇಳಕ್ ಆಗ್ತಿಲ್ಲ, ಇನ್ ನಿಮ್ ಗಂಡಂಗ್ ಬುದ್ಧಿ ಹೇಳಕ್ ಆಗತ್ತಾ? ಸರಿ ಬಿಡಿ, ಯಾರನ್ನ ಕರ್ಸ್ಬೇಕು ಅವ್ರನ್ನ ಕರೆಸ್ತೀನಿ, ಇವ್ರ ನಶೆ ಚಟನ ಬಿಡಿಸ್ತೀನಿ. ಅಲ್ಲ ಜಡ್ಜ್ ಅವ್ರೆ, ಈ ಪಾಂಡುರಂಗ ಅವ್ರಿಗೆ ನಶೆ ಚಟ ಹೇಗ್ ಶುರು ಆಯ್ತು? ಅದೊಂದು ಬಿಗ್ ಸ್ಟೋರಿ. ಹಬಿಗೊಂದ್ಸಲ ಕೋಲ್ಡ್ ಅಂಡ್ ಕಾಫ್ ಶುರುವಾಯ್ತು. ಏನೇನೆಲ್ಲ ಟ್ರೈ ಮಾಡಿದ್ರು, ನೆಗಡಿ ನಿಲ್ತಾನೆ ಇಲ್ಲ. ಕೊನೆಗೊಂದಿನ ನಶೆ ಹಾಕಿದ್ರು.
ಸ್ನೀಸಿಂಗ್ ಸ್ಟಾಪ್ ಆಯ್ತು, ನಶೆ ಹಾಕೋ ಚಟ ಶುರುವಾಯ್ತು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರು ಆ ಚಟ ಬಿಡ್ಬೋದಲ್ವಾ? ಅದಕ್ಕೆ ಅಂತಲೇ ನಾನು ನಿಮ್ಮಿಬ್ರನ್ನ ಕರ್ಸಿರೋದು. ನಿಮ್ ಮಾತೆ ಕೇಳಿಲ್ಲ ಅಂದ್ಮೇಲೆ ಇನ್ ನಮ್ಮ ಮಾತು ಕೇಳ್ತಾರಾ? ಹಬಿ ನನ್ ಮಾತೆಲ್ಲಿ ಕೇಳ್ತಾರೆ. ನೀವಿಬ್ರು ಬಂದಿದ್ದೀರಲ್ಲ, ನೀವೊಂದ್ ಮಾತು ಹೇಳಿ. ಪಾಂಡ್ರಂಗ್ ಅವ್ರೆ, ನಾನು ಪಕ್ಕದಲ್ಲೇ ಕೂತಿದ್ದೀನಿ. ಅಯ್ಯೋ ನೀವು ಬಿಡ್ರಿ, ಬೇಡ ಬೇಡ ಅಂದ್ರೂ ಮಕ್ಕಳ ಕನ್ಸಲ್ಲಿ ಕಾಣಿಸ್ಕೊಳ್ಳೋ ಗೊಗ್ಗ ತರ ಕಣ್ಣು ಮುಂದೆ ಕಾಣಿಸ್ತಾನೆ ಇರ್ತೀರ. ಈ ನಶ್ಯನ ಒಂದು ಸಲ ಏರ್ಸ್ಬಿಟ್ರೆ ಸಾಕು ಕಣ್ರಿ, ಎಂತ ಆನಂದ ಸಿಕ್ಕತ್ತೆ ಗೊತ್ತಲ್ರಿ, ಒಳ್ಳೆ ಸ್ವರ್ಗ ಸುಖ. ಒಂದ್ಸಲ ಟ್ರೈ ಮಾಡ್ತೀರಾ? ನಾವು ಲೇಡೀಸ್ ಇದನ್ನೆಲ್ಲ ಹಾಕೋಬಹುದಾ? ಸುಮ್ಮನೆ ಇದು ನಶ್ಯ ಕಣ್ರಿ, ಇದಕ್ಕೆ ಲೇಡೀಸು ಜೆಂಟ್ಸು ಅಂತ ಲಿಂಗ ಭೇದ ಇರಲ್ಲ. ಯಾಕೆ ಅಂದ್ರೆ ಎಲ್ಲರ ಮೂಗು ಒಂದೇ ತರ ಇರುತ್ತಲ್ವ, ಅದಕ್ಕೆ. ಇದು ಕೆಟ್ಟದ್ದು ರೀ, ಇದನ್ನ ಹಾಕೋಬಾರ್ದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಅದು ನೋಡಿ ಗೊಗ್ಗ ಪದ್ಮಜ ಅವ್ರೆ, ಯಾವುದೇ ಕಾರಣಕ್ಕೂ ಇದನ್ನೊಂದು ದುಶ್ಚಟ, ಕೆಟ್ಟ ಚಟ ಅಂತ ನಾವು ತಗೋಬಾರ್ದು. ಹಳೆ ಕಾಲದ ಸಂಪ್ರದಾಯ ಅಂತ ತಗೋಬೇಕು ಕಣ್ರಿ. ಇದನ್ನ ನಮ್ಮ ಪರಿಭಾಷೆನಲ್ಲಿ ನಾವು ಚಟಕಂ ಮೆಡಿಸನ್ಸ್ ಅಂತ ತಗೋತೀವಿ. ಅದನ್ನ ನೋಡಿ ಹಿಂದಿನ ಕಾಲದಲ್ಲಿ ಸಂಗೀತಗಾರರು, ಕಲಾವಿದರು ಎಂತೆಂಥವ್ರಲ್ಲ ನಶ್ಯನ ಏರಿಸ್ತಾ ಇದ್ರು ಗೊತ್ತಾ. ಈಗಿನ ಕಾಲದ ಹುಡುಗರು ಬಿಡಿ, ಈ ಬ್ರೌನ್ ಶುಗರು, ಗಾಂಜಾ ಅಂತ ಯಾವ್ದಾದ್ರಿಂದ ಬಿದ್ದು ಹಾಳಾಗಿ ಹೋಗ್ತಾ ಇದಾರೆ. ಅದ್ರ ಬದಲು ಇದೇ ವಾಸಿ ಅಲ್ವೇನ್ರಿ? ಅದೇ ಯಾಕೆ ಹಾಕೊಳ್ತಾ ಇದ್ರು ಅಂತ ವಿಷಯಕ್ಕೆ ಬಂದ್ರಿ ನೋಡಿ ನೀವು. ಅದು ನಶ್ಯ ಅಂದ್ರೆ ಜ್ಞಾನಪೂರ್ಣ ಅಂತ ಅರ್ಥ. ನಾವು ನಶ್ಯವನ್ನು ಯಾವಾಗ ಕೈನಿಂದ ಹಿಡಿದು ಒಂದು ಚಿಟಿಕೆ ತಗೊಂಡು ಮೂಗಿಗೆ ಏರಿಸ್ತೀವೋ, ಆ ನಶ್ಯ ನೆಟ್ಟಿಗೆ ಬ್ರಹ್ಮರಂಧ್ರಕ್ಕೆ ಏರಿ ಹೊಸ ಹೊಸ ಆಲೋಚನೆಗಳು ಗರಿಗೆದಿರ್ತವೆ. ಇದನ್ನ ನಮ್ಮಪ್ಪ ಏರಿಸ್ತಾ ಇದ್ರು ಅಂತ ನಮ್ಮಮ್ಮ ಹೇಳಿದ್ರು. ಯಾವುದೇ ಸಂಪ್ರದಾಯಗಳು ಮುರಿದು ಹೋಗ್ಬಾರ್ದು ನೋಡಿ, ಅದಕ್ಕೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಸರಿ, ಆದ್ರೆ ಈ ನೆಶೆ ಹಾಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಇದೆ? ಒಳ್ಳೆ ಪ್ರಶ್ನೆ ಕೇಳಿ, ಹೇಳ್ತೀನಿ. ಅದು ನೋಡಿ, ಮನುಷ್ಯನಲ್ಲಿ ಈ ದಬಾಕೊಂಡು ಮಾಡ್ಕೊಂಡಿರೋ ಜ್ಞಾನೇಂದ್ರಿಯಗಳು ಅಂತ ಏನಿರ್ತಾವಲ್ಲ, ಅವೆಲ್ಲ ಇದು ನೇರ್ಸಿದ್ಕೊಳ್ಳಿ ಹಂಗಂಗೆ ಓಪನ್ ಆಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಜ್ಞಾನೇಂದ್ರಿಯಗಳು ಎಲ್ಲಿದೆ? ಇದು ಒಂದು ಪ್ರಶ್ನೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಪಾಂಡ್ರಂಗ್ ಅವರೇ, ಈ ಚಟ ಒಳ್ಳೇದಲ್ಲ. ಆದಷ್ಟು ಬೇಗ ನೀವು ಚಟನ್ ಬಿಡ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ಅದು ನೋಡಿ, ಒಬ್ಬ ಗಂಡಸು ಯಾವುದೇ ಒಂದು ಚಟವನ್ನ ಕಲಿತ ಅಂದ್ರೆ ಅದಕ್ಕೆ ಕಾರಣ ಹೆಂಗಸಾಗಿರ್ತಾಳೆ. ಅಂದ್ರೆ ನೀವು ಈ ಚಟ ಕಲ್ತಿದ್ದು ಹೆಂಗ್ಸಿಂದನಾ? ಹೌದು, ಅವರು ಬೇರೆ ಯಾರು ಅಲ್ಲ, ನಮ್ಮಮ್ಮ. ಅಲ್ಲ, ನಾನು ಏಕೆ ಆ ಚಟನ ಬಿಟ್ಬಿಟ್ಟೆ ಅಂದ್ರೆ ಅವ್ರಿಗೆ ನಾನು ದ್ರೋಹ ಮಾಡ್ದಂಗಾಗುತ್ತೆ ತಾನೆ. ಅದಕ್ಕೆ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹೌ ಡಮ್ ಹಬಿ, ಇಲ್ದಿರೋ ಸ್ಟೋರೀಸ್ನೆಲ್ಲ ಹೇಳ್ಬಿಡಿ. ಇದು ಬ್ಯಾಡ್ ಹ್ಯಾಬಿಟ್. ಕೊಡ್ರಿ ಡಬ್ಬಿ. ಅಲ್ಲ ಇವ್ರೆ, ಒಂದೋದ್ರೇನಂತೆ ಮತ್ತೊಂದು ಮಡ್ಕೊಂಡಿದೀವಿ ನಾವು. ಅಸ್ಮಿತಾ ಅವ್ರೆ, ಒಂದೇ ಒಂದು ಸಲ ಟ್ರೈ ಮಾಡಿ ನೋಡ್ರಿ, ಇದ್ರ ಮಜಾ ಆಮೇಲೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನೋ ನೀವ್ ಹೇಳ್ತಾ ಇದ್ದೀರಾ ಅಂತ ಚಿಟ್ಕೆ ಟ್ರೈ ಮಾಡ್ತೀವಿ. ತೆಗೆದು ಮಾಕ್ ಕೊಡ್ಬಿಡ್ತೀನಿ. ಫಸ್ಟ್ ಟೈಮ್ ಹಾಕೋತಾ ಇದೀಯ, ಚಿಟಿಕೆ ಏರ್ಸ್ಬಿಟ್ರೆ ಹಂಗಂಗೆ ಚಟ್ಟದ ಮೇಲೆ ಮಲ್ಕೊಂಡ್ಬಿಡ್ತೀಯ. ಅರ್ಧ ಚಿಟಿಕೆ ಏರ್ಸ್ಕೊ. ಏನು ನಿಮ್ಮ ಮನಸ್ಸಿಗೆ ಏನೇನು ಅನಿಸ್ತಾ ಇದೆ ಅನ್ನೋದನ್ನ ಫ್ರಾಂಕ್ ಆಗಿ ಹೇಳ್ಬಿಡಿ. ಏನೋ ಒಂಥರ ತಲೆಲ್ಲ ದಿಮ್ ಅನ್ಸ್ತಾ ಇದೆ. ಅದೇ ಇದರ ಗುಟ್ಟು, ಮಾಡಬೇಡಿ ಯಾರ ಹತ್ರ. ನಶ್ಯ ಹಾಕೋದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ಲ? ಎಷ್ಟು ಆನಂದವಾಗಿದೆ ಗೊತ್ತಾ? ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತು ಅಂದಂಗ ಆಯ್ತು. ಯಾರನ್ನೇ ಕೋತಿ ಅಂದಿದ್ದು? ಇನ್ಯಾರೋ, ನಿಮ್ ಮಗನ್ನೇ. ನನ್ನ ಮಗನ್ನ ಗಡವಾನು ಒಪ್ಕೋತೀನಿ. ಕೋತಿ ಅಂದ್ರೆ ನಾನ್ ಸುಮ್ಮನಿರಲ್ಲ. ಅಲ್ಲ, ಅದು ಅಷ್ಟೊಂದು ಘಾಟ್ ಆಗಿರುತ್ತೆ. ಸಲೀಸಾಗಿ ಮೂಗ್ ಏರ್ಸ್ಕೊತಾ ಇದ್ರಲ್ಲ, ಖಾರ ಅನ್ಸ್ತಾ ಇಲ್ವಾ? ಮೊದಲು ಹಾಗೆ ಅನ್ಸುತ್ತೆ, ಆಗ್ತಾ ಖುಷಿಯಾಗಿರುತ್ತೆ. ಮಹಿಳಾ ಸಂಘದಲ್ಲಿರೋರ್ಗೆಲ್ರಿಗೂ ಇದನ್ನ ಕೊಟ್ಬಿಟ್ಟಿದೀವಿ. ಎಲ್ರು ಮೂಗಿಗೆ ಏರಿಸ್ಕೊಂಡಿದ್ದು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಗೆ ಈ ನಶೆಯಲ್ಲಿ ಸುಖವಿದೆ. ಪದ್ಮಜ ಮತ್ತೆ ಅಸ್ಮಿತಾ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ನನ್ ಮೇಲೆ ಕೇಸ್ ಹಾಕ್ತಿದ್ದೀರಾ? ಆಕ್ಚುಲಿ ನಶೆ ಹಾಕೋದನ್ನ ಹೇಳ್ಕೊಟ್ಟಿದ್ದು ನಾನಲ್ಲ, ನನ್ನ ಹಬಿ. ಓಕೆ, ನೀವೇನೋ ವರಿ ಮಾಡ್ಕೊಬಿಡಿ, ಆ ಚಟನ ನಾನ್ ಬಿಡಿಸ್ತೀನಿ. ಓಕೆ ಪ್ಲೀಸ್. ಪದ್ಮಜ ಅಸ್ಮಿತಾ, ನೀವಿಬ್ರು ನಶೆ ಹಾಕೋದ್ರಿಂದ ನಿಮ್ಮಿಬ್ರು ಗಂಡಂದ್ರು ನನ್ ಮೇಲೆ ಕೇಸ್ ಹಾಕಿದ್ದಾರೆ. ದಯವಿಟ್ಟು ಇದನ್ನ ಬಿಟ್ಟು ಬಿಡ್ರಿ. ಒಂದ್ಸಲ ಇದನ್ನ ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ಬಿಡಕ್ಕೆ ಮನ್ಸೇ ಆಗ್ತಾ ಇಲ್ಲ, ಅಲ್ವೇನ್ರಿ ಪದ್ಮಜ ಅವ್ರೆ? ಹೌದ್ರಿ, ಹಾಗೆ ಅನಿಸ್ತಾ ಇದೆ. ನೀನು ಮಾಡೋ ಕೆಲಸ ಒಂದ ಎರಡ? ಏನೋ ನನ್ನ ಮಗ ನೆಗಡಿ ಅಂತ ನಶೆ ಹಾಕೊಳ್ಳೋ ಸರಿ ಹೋಗುತ್ತೆ ಎಂದೆ. ಅದನ್ನ ನೀನು ಎಲ್ಲರಿಗೂ ಕಲಿಸ್ಬಿಟ್ಟಿದ್ಯಲ್ಲ. ನಿನ್ನಂಥ ಸೊಸೆನ ದುಲ್ಬಿನ ಹಾಕಿ ಹುಡುಕಿದ್ರು ಸಿಗೋಲ್ಲ. ಜಾಜವ್ರೆ, ಮಹಿಳಾ ಸಂಘದ ಮೆಂಬರ್ಸ್ ಎಲ್ಲ ದುಡ್ಡು ಕೊಡ್ತೀವಿ, ಈ ನಶೆ ತಂದ್ಕೊಡಿ ಅಂತ ಕೇಳ್ತಾ ಇದಾರೆ. ಓ ಮೈ ಗಾಡ್, ನಶೆ ಹಾಕೊಳ್ಳೋ ಚಟನ ಸ್ಟಾಪ್ ಮಾಡಿ ಅಂದ್ರೆ ಬೇರೆಯವ್ರಿಗೆಲ್ಲ ಹಬ್ಬಿಸ್ತಾ ಇದೀರಲ್ಲ, ಇದು ಸರಿನಾ? ಚೆಕ್ ಮಾಡೋಣ ಅಂತ ಒಂದೇ ಒಂದು ಚಿಟ್ಕಿ ಹಾಕೊಂಡ್ವಿ. ಹಾಕೊಂಡ್ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಒಂಥರ ಅದ್ಭುತವಾಗಿರೋ ಶಕ್ತಿ ಇದೆ, ಒಂಥರ ಆನಂದ ಸಿಗುತ್ತೆ ಅಂತ. ನೋಡಿ, ನಾನ್ ಬೇಕಾದ್ರೆ ನಮ್ಮ ಯಜಮಾನನ್ ಬಿಡ್ತೀನಿ, ಆದ್ರೆ ಈ ನಶೆನ್ ಮಾತ್ರ ಬಿಡಲ್ಲ.
ನಮ್ಮ ಅಣ್ಣನ ಶರ್ಟು ಪ್ಯಾಂಟು ಕಚ್ಚಿಫು ಎಲ್ಲ ನಶೆದ ವಾಸನೆ ಬರ್ತಾ ಇದೆ. ಅವ್ನು ನಮ್ಮ ಮುಂದೆ ಓಡಾಡಿದ್ರೆ ಸಾಕು ನಶೆ ವಾಸನೆ ಬರ್ತಾ ಇರುತ್ತೆ. ಅವ್ನ್ ಬಟ್ಟೆ ಜೊತೆ ನಮ್ ಬಟ್ಟೆ ಏನಾದ್ರೂ ಒಗ್ಯಕ್ ಹಾಕಿದ್ರೆ ನಶೆ ಸ್ಮೆಲ್ಲ ಬಂದ್ಬಿಡುತ್ತೆ. ಸೊ ವಾಟ್ ಕ್ಯಾನ್ ಐ ಡು? ನಮ್ಮ ಅಣ್ಣಂಗ್ ಬುದ್ಧಿ ಹೇಳ್ರಿ. ನಾನ್ ಹೇಳಿದ್ದೇನೆ ಕೇಳಲ್ಲ, ಇನ್ ಈ ಅಮ್ಮ ಹೇಳ್ಬಿಟ್ರೆ ಕೇಳ್ಬಿಡ್ತಾರ ನಮ್ಮ ಯಜಮಾನ್ರು. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಭವ್ಸರ ಕಾಣ್ತಾ ಇಲ್ವೇನೋ. ಗಂಡು ಗಂಡ್ಕೊಂಡ್ರೆ ಚಟ ಬಿಡ್ಸಕ್ಕಾಗ್ಲಿಲ್ಲ ಅಂದ್ಮೇಲೆ ನೀವೆಂತ ಹೇಳ್ತೀರಿ? ಈಗಿಂದೀಗ್ಲೇ ನಿಮ್ ಪೋಸ್ಟ್ಗೆ ರಾಜೀನಾಮೆ ಕೊಟ್ಬಿಡಿ. ನಾನ್ ಯಜಮಾನ್ರನ್ನ ಮದ್ವೆ ಆಗಿ ಆ ಚಟನ್ ಬಿಡಿಸ್ತೀನಿ. ಚಂಪಾ, ದಿಸ್ ಇಸ್ ರಿಯಲಿ ಟೂ ಮಚ್. ಹೀಗೆ ಟಾಕ್ ಮಾಡ್ತಿದ್ರೆ ಮನೆಯಿಂದ ಆಚೆ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೇಗ್ರಿ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ ಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರು ಮಾಡಿದ್ರೆ ಕಾಲ್ ಮುರಿದು ಬಿಡ್ತೀನಿ. ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಮೊದ್ಲು ನಮ್ಮ ಅಣ್ಣಂಗ್ ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ಅವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡ್ಸಿ. ನಾನೇ ಹಬಿಗೆ ಕನ್ವಿನ್ಸ್ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖಾನ ನೋಡ್ಬೇಕಾಗುತ್ತೆ. ಇದ್ದಕ್ಕಿದ್ದಾಗ ಈ ಜುಟ್ಟು ಇಷ್ಟೊಂದು ರೈಸ್ ಆಗ್ಬಿಡ್ತಾಳಲ್ಲ, ಹೌದೇ? ಆಮೇಲೆ ಇವಳ ನೋಡ್ಕೋತೀನಿ. ಹಬಿ ಡಿಯರ್, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬೆ? ಹಬಿ, ಮೊದ್ಲು ಆ ನಶೆ ಡಬ್ಬಿನ ಜೇಬಲ್ ಇಟ್ಕೊಳ್ಳಿ. ಗಪ್ಪತ್ತಗೆ ಡಬ್ಬನೇನ ಜೇಬಲ್ ಇಟ್ಬಿಡ್ತೀವಿ ಕಣ್ರಿ. ಆದ್ರೆ ಏನ್ ಮಾಡೋದು, ನಾವೇ ನಶೆ ನೇರ್ಸಿದೀವಲ್ಲ, ಪರವಾಗಿಲ್ವಾ? ಉಸಿರಾಡ್ಬಿಡಿ. ಸತ್ಯ ಹೋಗ್ಬಿಡ್ತೀವಿ. ಹಾಗಾದ್ರೆ ಸ್ವಲ್ಪ ಲೈಟ್ ಆಗಿ ಉಸಿರಾಡಿ. ನನ್ಗೆ ಆ ಸ್ಮೆಲ್ ಕಂಡ್ರೆ ಸಿಕ್ಕಾಪಟ್ಟೆ ಅಲರ್ಜಿ. ಕರೆದ ಕಾರಣ? ಹಬಿ, ನಂಗೆ ಸ್ವಿಟ್ಜರ್ಲ್ಯಾಂಡ್ ಇಂದ ಒಂದು ಆಫರ್ ಬಂದಿದೆ. ಏನು ಹನಿಮೂನ್ ಪ್ಯಾಕೇಜ್ ಟೂರ? ಅದೇ ನಾನು ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಮಹಿಳಾ ಸಂಘ ಇದೆ. ಅಲ್ಲಿ ನಾನು ಹೋಗಿ ಅವ್ರನ್ನೆಲ್ಲ ಅಡ್ರೆಸ್ ಮಾಡ್ಬೇಕಂತೆ. ನೀವು ಡ್ರೆಸ್ಸರ ಮಾಡ್ಕೊಳ್ಳಿ, ಅಡ್ರೆಸ್ಸರ ಮಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕು ಹೇಳಿ. ಹಬಿ, ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಕನ್ನಡ ಸ್ಪೀಚ್ ನ ತುಂಬಾ ಚೆನ್ನಾಗಿ ಬರೀತೀರಾ. ಅದಕ್ಕೆ ನಾನು ಅಲ್ಲಿ ಹೋಗಿ ಸ್ಪೀಚ್ ಮಾಡೋದಕ್ಕೆ ಒಂದು ಕನ್ನಡ ಸ್ಪೀಚ್ ಬರ್ಕೊಡ್ತೀರಾ? ನಾವು ನಿಮಗೆ ಭಾಷಣವನ್ನ ಬರೆದು ಕೊಡಬೇಕು. ಅದರಿಂದ ನಮಗೆ ಬರೋ ಭಾಗ್ಯ ಏನು? ಹಬಿ, ನೀವು ನನ್ನ ಜೊತೆ ಸ್ವಿಟ್ಜರ್ಲ್ಯಾಂಡ್ ಬರ್ತಿದ್ದೀರಾ? ಅಲ್ಲಿ ಸ್ಪೀಚ್ ಮುಗ್ದಾದ್ಮೇಲೆ ನಾನು ನೀವು ಗೊತ್ತಾಗೋಯ್ತ್ರೆ, ನನಗೆಲ್ಲ ಗೊತ್ತಾಗೋಯ್ತು. ಕೊಡ್ರಿ ಒಂದು ಪೆನ್ ಪೇಪರ್ ಕೊಡ್ರಿ, ಬಾರ್ದ ಮುಗಿಸ್ಬಿಡ್ತೀನಿ. ಅದೇ ಒಂದ್ ನಿಮಿಷ, ಈಗಲೇ ನೀವು ಸ್ಪೀಚ್ ಬರ್ಕೊಡ್ಬೇಕಾಗಿಲ್ಲ. ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗಕ್ಕೆ ಇನ್ನು 1 ಮಂತ್ ಟೈಮ್ ಇದೆ. ಅಷ್ಟ್ರಲ್ಲಿ ನೀವು ಈ ನಶೆ ಚಟನ ಬಿಟ್ಬಿಡ್ಬೇಕು. ಆಮೇಲೆ ಸ್ಪೀಚ್ ಬರಬೇಕು. ಅದಾದ್ಮೇಲೆ ನಾವಿಬ್ರು ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀವಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾನು ಸ್ಪೀಚ್ ಮಾಡಾದ್ಮೇಲೆ ನಾನು ನೀವ್ ಹೇಳ್ದಾಗ ಕೇಳ್ತೀನಿ. ಗ್ಯಾರಂಟಿ ಅಲ್ವಾ? ಗ್ಯಾರಂಟಿ ತಾನೆ? ಗಾಡ್ ಪ್ರಾಮಿಸ್. ಲೇ ದೇವ್ರು ಕೊಟ್ಟಂಗೆ ಅಲ್ಲಿರೋ ಅಷ್ಟು ನಶೆ ಡಬ್ಬೆ ಎತ್ಕೊಂಬಮ್ಮ. ಅಣ್ಣಯ್ಯ, ಮನೆಯಲ್ಲಿರೋ ಎಲ್ಲಾ ನಶೆ ಡಬ್ಬಿನ ತಗೊಂಬಂದಿದ್ದೀನಿ. ಇದನ್ನೇನ್ ಅಂಗಡಿ ಇಡ್ಬೇಕು ಅನ್ಕೊಂಡಿದ್ಯಾ? ಲೇ ದೇವರ ಕೊಟ್ಟ ತಂಗಿ, ಒಂದು ಸಂತೋಷದ ಸುದ್ದಿ ಕಣಮ್ಮ. ಇವತ್ತಿನಿಂದ ಏನ್ ಬಂತು, ಈ ಕ್ಷಣದಿಂದ ನಾನು ನಶೆ ಚಟನ ಬಿಟ್ಟು ಬಿಡ್ತಾ ಇದ್ದೀನಿ. ಇದನ್ನೆಲ್ಲ ತಗೊಂಡೋಗಿ ಆಚೆ ಬಿಸಾಕ. ಒಂದ್ ನಿಮಿಷ ಹಬಿ, ನಿಮ್ ಜೇಬಲ್ಲಿ ಇನ್ನೊಂದು ಡಬ್ಬಿ ಇದೆಯಲ್ಲ, ಅದನ್ನು ಕೊಟ್ಬಿಡಿ. ಥ್ಯಾಂಕ್ಸ್. ತಗೊಂಡೋಗಿ ಎಲ್ಲ ಆಚೆ ಬಿಸಾಕ್ಬಿಡು. ಒಂದ್ ನಿಮಿಷ ಇರು. ಇನ್ನೂ ಇದೆಯಾ, ಮುಗಿತಾ? ಎಲ್ಲ ಕ್ಲೋಸ್ ಕಂಡ್ರೆ. ಓ ಮೈ ಗಾಡ್ ಹಬಿ, ವಾಟ್ ಇಸ್ ದಿಸ್? ಇಷ್ಟೊಂದು ನಶೆ ಡಬ್ಬಿ ಇಟ್ಕೊಂಡಿದ್ದೀರಾ? ಅದು ಕೈ ಎಲ್ಲೆಲ್ಲ ಹಾಕ್ತಿವಿ ಅಲ್ಲೆಲ್ಲ ಸಿಗ್ಬೇಕಲ್ಲ, ಹಂಗಾಗಿ ಎಲ್ಲ ಕಡೆ ಇಟ್ಕೊಂಡ್ಬಿಟ್ಟಿದ್ದೆ ಕಣ್ರಿ. ಅಲ್ಲ, ಏಕಾಏಕಿ ನಶೆ ಚಟ ಬಿಟ್ಬಿಟ್ಟಿದ್ಯಲ್ಲ, ಕಾರಣ ಏನು ಅಂತ? ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋ ಯೋಗ್ಯತೆ ಎಷ್ಟು ಜನರ ಹಣೆನಲ್ಲಿ ಬರ್ದಿರ್ತಮ್ಮ. ನಿನ್ನ ಹನಿಮೂನು ಎಲ್ಲ ಆಯ್ತು ಹೇಳು? ನಂದಿ ಬೆಟ್ಟಲ್ಲಿ. ಯಾರ್ಯಾರ ಯೋಗ್ಯತೆಗೆ ಯಾವ್ಯಾವ ಜಾಗದಲ್ಲಿ ಆಗಬೇಕು ಆಯಾ ಜಾಗದಲ್ಲೇ ಆಗೋದು. ನಿನ್ನ ಹಣೆನಲ್ಲಿ ಸುಡುಗಾಡು ನಂದಿ ಬೆಟ್ಟದಲ್ಲಿ ಆಗಬೇಕಿತ್ತು ಅಂತ ಬರ್ದಿತ್ತು. ನಮ್ಮ ಯೋಗ್ಯತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಹೋಗೋ, ಏನ್ ನೋಡ್ತೀಯ, ತಗೊಂಡೋಗಿ ಎಲ್ಲ ಆಚೆ ಬಿಸಾಕ. ರಾಜ್ಯಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ ರಂಗಮ್ಮ, ನಾವಿವತ್ತು ಯಕಾಚಿಕೆ ಖುಷಿನಲ್ಲಿದ್ದೀವಿ. ತಾವು ನಮ್ಮ ಹೆಸರಿಗೆ ಬರೀ ಲಂಗ ಅಂತಲ್ಲ, ನೈಟಿ, ಸೀರೆ, ಇನ್ನು ಏನೇನ್ ಬೇಕೋ ಅದನ್ನೆಲ್ಲ ತೋರಿಸ್ಬಿಡಿ. ಹಂಗೆ ನಮ್ಮನ್ನ ಒಂದು ಮೂಲೆಯಲ್ಲಿ ಕೂರಿಸ್ಬಿಡಿ. ಇನ್ನೇನ್ ನಾಳೆ ಶುಕ್ರವಾರ ಬರುತ್ತೆ, ಅವತ್ತಿನ ದಿವಸ ಒಂದು 5 ಜನ ಮುತ್ತೈದರ ನಮ್ಮ ಮನೆಗೆ ಕಟ್ಬಿಟ್ಟು ನಮ್ಮ ಮನೆಗೆ ಏನೇನು ಇಕ್ಬೇಕು ಅಂತಿದ್ರು ಎಲ್ಲ ಇಕ್ಕಿಸ್ಬಿಡಿ. ನಶೆ ಚಟ ಬಿಡ್ಬಿಟ್ಟೇನೋ? ಅದು ರಂಗಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ಅನ್ಯಥಾ ಭಾವಿಸ್ಬೇಡ. ಅದು ನೋಡು, ನಮ್ಮ ಅಪ್ಪನ ಕಾಲಘಟ್ಟನೇ ಬೇರೆ, ನನ್ನ ಕಾಲಘಟ್ಟನೇ ಬೇರೆ. ನಮ್ಮ ಈ ಕಾಲಘಟ್ಟದಲ್ಲಿ ತಂಬಾಕು ಉತ್ಪನ್ನಗಳನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಬರ್ತದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ನನ್ನನ್ನು ಫಾಲೋ ಮಾಡೋ ಜನಗಳು ಸಿಕ್ಕಾಪಟ್ಟೆ ಇದಾರಲ್ಲ, ಅವರೆಲ್ಲರ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಈ ಚಟಕ್ಕೆ ಶಿಲಾಂಜಲಿ ಇಟ್ಬಿಟ್ಟಿದ್ದೀವಿ. ಅಲ್ಲ ಕಣು, ಇದ್ದಕ್ಕಿದ್ದ ಹಾಗೆ ಏಕ್ದಮ್ ಈ ಚಟ ಬಿಡೋದ ಕಾರಣ ಯಾರು? ಇನ್ಯಾರು? ನಿಮ್ಮ ಸೊಸೆ. ಆ ಯಮ್ಮ ಈ ಅಪ್ಪಂಗೆ ಹನಿಮೂನಿಗೆ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ತೋರಿಸಿದ್ದಾರೆ. ಅದಕ್ಕೆ ಈ ಅಪ್ಪ ಈ ಚಟನ್ ಬಿಟ್ಬಿಟ್ಟು ಆ ಚಟಕ್ಕೆ ದಾಸರು ಆಗಿದ್ದಾರೆ. ಯಾಕೋ
ಯಾಕೋ ಪಾಂಡ್ರಂಗ ನಶೆ ಹಾಕೊಳ್ದಿರ ತಲೆಯಲ್ಲೇ ಕೆಟ್ಟೋಗ್ತಾ ಇದ್ಯಾ? ನಾವು ಪದ್ದು ನೋಡಿದ್ರೆ ಗೊತ್ತಾಗಲ್ವನ ಒಳ್ಳೆ ಹುಚ್ಚಿನ ತರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಕಣ ಹೇಳೋದು ಬಿಟ್ಲಾ, ಯಾವತ್ಗೂ ಚಟ ನಮ್ ಕೈಲಿರ್ಬೇಕು, ನಾವು ಚಟದ ಕೈ ಸೇರ್ಕೋಬಾರ್ದು. ಹಾಗೇನಾದ್ರು ಸೇರ್ಕೊಂಡ್ರ ಚಟ ಆತದ್ ಗ್ಯಾರಂಟಿ. ನೋಡ್ತಾರ ಲೇ ನನ್ನ ಹತ್ರ ವಿಲ್ ಪವರ್ ಇದೆ ಕಣ್ರ, ಅದಕ್ಕಿಂತ ಹೆಚ್ಚಾಗಿ ದಿಲ್ ಪವರ್ ಇದೆ ಕಣ್ರ. ವಿತೌಟ್ ನಶೆ ಕಣ್ರ 5 ನಿಮಿಷದಲ್ಲಿ ನಮ್ಮ ಹೆಂಡ್ರು ಸ್ವಿಟ್ಜರ್ಲ್ಯಾಂಡ್ ಭಾಷಣ ರೆಡಿ ಮಾಡ್ಬಿಡ್ತೀವಿ. ಅಭಿ ಸ್ಪೀಚ್ ರೆಡಿನಾ? ಐ ಆಮ್ ವೇಟಿಂಗ್. ವಿತೌಟ್ ನಶೆ ಭಾಷಣ ಬಾರ್ದು ಬಿಸಾಕ್ಬಿಟ್ಟಿದ್ದೀನಿ. ಅದು ಹೇಗಿದೆ ಅಂತ ಒಂದ್ಸಲ ಓದ್ತೀನಿ, ಕೇಳಿಸ್ಕೊಂಬಿಡಿ. ನೋ ಸ್ಪೀಚ್ ಮಾಡ್ಬೇಕಾಗಿರೋಳು ನಾನೇ ಓದ್ತೀನಿ. ಮಾನ್ಯರೇ, ವಂದನೆಗಳು. ಜಾಜೋರೆ, ನಿಮ್ ಭಾಷಣ ಎಕ್ಸಲೆಂಟ್ ಆಗಿದೆ. ಈ ಭಾಷಣಕ್ಕೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈ ಭಾಷಣ ಇಟ್ಕೊಂಡು ನೀವು ವರ್ಲ್ಡ್ ಟೂರೇ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಅದು ನೀವು ಕೂಡ ನಶೆ ಹಾಕೋದನ್ನ ಆದಷ್ಟು ಬೇಗ ಬಿಟ್ಬಿಡಿ. ನಾವ್ ಅದನ್ನ ಬಿಟ್ಟು 15 ದಿನ ಆಯ್ತಲ್ಲ. ಹೇಗ್ ಬಿಟ್ಬಿಟ್ರಿ? ಅದಕ್ಕೊಂದು ಬಲವಾದ ಕಾರಣ ಅಂತ ಬೇಕಲ್ವಾ? ನಶೆ ಹಾಕೋದಾದ್ರೆ ಮನೆಗೆ ಸೇರ್ಸಲ್ಲ ಅಂದ್ರು, ಅದಕ್ಕೆ ಬಿಟ್ಬಿಟ್ಟೆ. ಓ. ನಮ್ಮ ಯಜಮಾನ್ರು ಬೆಡ್ರೂಮ್ಗೆ ಸೇರ್ಸಲ್ಲ ಅಂದ್ರು, ಅದಕ್ಕೆ ಬಿಟ್ಬಿಟ್ಟೆ ರೀ. ಇಂಥ ಸಣ್ಣ ಪುಟ್ಟ ಸಿಲ್ಲಿ ರೀಸನ್ಗೋಸ್ಕರ ಬಿಟ್ಟಿದ್ರಲ್ಲ. ನಾವು ನೋಡಿ ನಮ್ಮ ಹೆಂಡ್ರು ಏನೋ ಒಂದು ಆಂಶ ಹೊಟ್ಟಿದ್ರು, ಹಾಗಾಗಿ ನಾವು ಆ ಚಟನ ಬಿಟ್ಬಿಟ್ವಿ. ರೇ ಜಾಜ್ ಜಂಬಲ್ದೇ ನೀವ್ರೆ, ಭಾಷಣ ರೆಡಿ ಆಗಿದೆ. ನಾನು ಹೋಗಿ ಬಟ್ಟೆ ಬರಿ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಆಫ್ಟರ್ ಆಲ್ ಈ ನಶೆ ಚಟ ಬಿಡೋದಕ್ಕೆ ನಾನು ನಿಮ್ಮನ್ನ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗ್ಬೇಕಾ? ನೀವು ತಾನೇ ಹೇಳಿದ್ದು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು, ಒಂದು ಭಾಷಣ ರೆಡಿ ಮಾಡಿ. ಭಾಷಣ ಎಲ್ಲ ಮುಗ್ದಾದ್ಮೇಲೆ ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳಿದ್ರಿ. ನಡ್ರಿ ಹೋಗ್ಬರೋಣ. ಆಕ್ಚುಲಿ ಈ ಸ್ಪೀಚ್ ನ ಬರ್ಸ್ಕೊಂಡಿದ್ದು ಇಲ್ಲಿರೋ ಮಹಿಳಾ ಸಂಘದಲ್ಲಿ ಸ್ಪೀಚ್ ಮಾಡೋದಕ್ಕೆ. ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಟೂರು ನಿಮ್ಮ ನಶಾ ಚಟನ ಬಿಡಿಸೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಝೂವೇ ಕೂರಿಸಿದೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ.